ಭೀಮ್. ಜೈ ಭೀಮ್. ಜೈ 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 ಭೀಮ್. ಜೈ 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 ಭೀಮ್. ಜೈ 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 ಭೀಮ್. ಕರ್ನಾಟಕ ರಾಜ್ಯದ ಸಮಸ್ತ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಮೀರ್ ಸಾಹೇಬ್ರವರು ಇಡೀ ರಾಜ್ಯದ ದಲಿತ ಸಮುದಾಯವನ್ನ, ಅಲ್ಪಸಂಖ್ಯಾತ ಸಮುದಾಯವನ್ನ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯೊಂದಿಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ದಯವಿಟ್ಟು ಕಡಿಮೆ ಅವಧಿಯಲ್ಲಿ ಬಹಳಷ್ಟು ಜನಮನ್ನಣೆಯನ್ನು ಪಡೆದಂಥ ಒಬ್ಬ ಜನಶಕ್ತಿಯಾಗಿ ಬೆಳೆದಂತಹ, ಕೇವಲ ಯಾವುದೇ ಒಂದು ಮುಸ್ಲಿಂ ಸಮಾಜಕ್ಕೆ ಮಾತ್ರ ನಾಯಕರಲ್ಲ, ಪ್ರತಿಯೊಂದು ಸಮಾಜಕ್ಕೂ, ಪ್ರತಿಯೊಂದು ಧರ್ಮಕ್ಕೂ, ಪ್ರತಿಯೊಬ್ಬರು ಕೂಡ ಒಪ್ಪಿಕೊಳ್ಳುವಂತಹ ವ್ಯಕ್ತಿತ್ವ ಅದು ಜಮೀರ್ ಅಹ್ಮದ್ ಅಂತ ಹೇಳ್ಬೇಕಾಗ್ತದೆ. ಇವತ್ತು ಬಹುಶಃ ನಾವು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣದಿಂದ ಇವತ್ತು ನಾವೆಲ್ಲ ಈ ಮಟ್ಟದಲ್ಲಿದ್ದೀವಿ. ನಾವೆಲ್ಲ ಕೂಡ ಮಾನವರಾಗಿ ಬಾಳ್ತಾ ಇದ್ದೀವಿ. ಮನುಷ್ಯರು ಪ್ರತಿ ಭಾಗದಲ್ಲಿ ಕೂಡ ಜೈ ಭೀಮ್ ಅನ್ನುವಂಥ ಘೋಷಣೆ ಮೂಲಕ ತಮ್ಮ ಎಲ್ಲ ಭಾಷಣಗಳನ್ನು ಪ್ರಾರಂಭ ಮಾಡ್ತಾರೆ. ಮೊನ್ನೆ 3 ಲಕ್ಷ ಮೇಲೆ ಇತ್ತು ಹೊಸಪೇಟೆಯಲ್ಲಿ, ರಾಹುಲ್ ಗಾಂಧಿ ಅವರು ಕೂತ್ಕೊಂಡಿದ್ರು. ಅಂತ ಸಂದರ್ಭದಲ್ಲಿ ಕೂಡ ಅವರು ಯಾರು ಅವರಿಲ್ಲ, ಫಸ್ಟ್ ಜೈ ಭೀಮ್ ಅನ್ನುವಂಥ ಘೋಷಣೆ ಮೂಲಕ ತಮ್ಮ ಭಾಷಣ ಮಾಡಿದರು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಜಿಲ್ಲೆಯಿಂದ ಕೂಡ ಇವತ್ತು ಜನರು ಬಂದಿದ್ದಾರೆ. ನಮ್ಮ ಜವಾದಿ ಸಮಾಜದ ಜನಾಂಗ ಎಲ್ಲರೂ ಕೂಡ ಬಂದಿದ್ದಾರೆ. ಬಹುಶಃ ಪ್ರತಿಯೊಬ್ಬರು ಕೂಡ ಜಮೀರ್ ಅಣ್ಣನ ಸಾಹೇಬ್ರ ಒಂದು ಬರ್ತ್ಡೇಗಳನ್ನ ಕೇಕ್ ಕಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ತಾವು ಬರ್ತೀರಿ ಅಂತಂದ್ರೆ ಸರ್ ನಾವು ಮೊದಲು ಬರ್ತೀವಿ ಸರ್, ನಮ್ಮ ನಾಯಕ ಸರ್ ಜಮೀರ್ ಅಣ್ಣ, ನಮ್ಮ ದಲಿತ ಸಮುದಾಯದ ಶಕ್ತಿ ಸಾಲದು ಅಂತೇಳಿ ಬಹಳ ಪ್ರೀತಿ ಹೆಮ್ಮೆಯಿಂದ ನಿಮ್ಮನ್ನು ಅಪ್ಕೊಳ್ಳುವಂತ ನಾಯಕತ್ವ ನಿಜಕ್ಕೂ ನಮಗೂ ಕೂಡ ಬೇಕಾಗಿದೆ. ನಮ್ಮ ನಿಜವಾದಂಥ ಲೀಡರ್ಶಿಪ್, ನಿಜವಾದಂಥ ಆ ಲೀಡರ್ಶಿಪ್ ಕ್ವಾಲಿಟಿ ಅದು ಯಾರಾದ್ರೂ ಇದ್ರೆ ಅದು ಜಮೀರ್ ಅಣ್ಣ ಅಂತ ಹೇಳೋದು. ಅವರ ಮುಖಸ್ಥಿತಿ ನಾನು ಹೇಳ್ತಾ ಇಲ್ಲ, ನಿಜವಾಗಿ ಕೂಡ ಅವ್ರಿಗೆ ಅದೇನೇನು ದೇವರು ಬಹಳ ಜನರು ಕೊಟ್ಟಿರ್ತಾನೆ, ಆದರೆ ಅದನ್ನು ಕೊಡುವಂತ ಗುಣ ಎಲ್ಲರಿಗಿರೋದಿಲ್ಲ, ಆ ಹೃದಯ ಇರೋದಿಲ್ಲ. ಆ ಹೃದಯ ಶ್ರೀಮಂತಿಗೆ ಯಾರಾದ್ರೂ ಇದ್ರೆ ಅದು ಜಮೀರ್ ಅಣ್ಣ ಅಂತ ಹೇಳ್ಬೇಕಾಗ್ತದೆ ಇವತ್ತು. ಆ ನಿಟ್ಟಿನಲ್ಲಿ ನಾನು ಕೂಡ ಸಂಪೂರ್ಣವಾಗಿ ಅವರ ಲೀಡರ್ಶಿಪ್ ಅನ್ನು ಒಪ್ಕೊಂಡ್ಬಿಟ್ಟಿದ್ದೀನಿ. ನಿಜವಾಗಿ ಕೂಡ ನಿಮ್ಮ ನಾಯಕತ್ವಕ್ಕೆ ನಾವೆಲ್ಲ ಕೂಡ ನಿಮ್ಮ ಬೆನ್ನೆಲುಬಾಗಿ ನಾವು ನಿಲ್ತೀವಿ. ನಿಮ್ಮಲ್ಲಿ ಆ ಶಕ್ತಿ ಇದೆ. ಎಲ್ಲ ಶೋಷಿತ ಜನಾಂಗವನ್ನು ತೆಗೆದುಕೊಂಡು ಹೋಗುವಂತ, ಶೋಷಣೆಗೊಳಗಾದಂತ ಶಕ್ತಿಯನ್ನು ತೆಗೆದುಕೊಂಡು ಹೋಗುವಂಥದ್ದು, ಸಮಾಜ ನಿರ್ಮಾಣ ಮಾಡುವಂತ ಶಕ್ತಿ ಯಾರಾದ್ರಲ್ಲಿದ್ರೆ ಅದು ನಿಮ್ಮಲ್ಲಿದೆ. ಆ ಶಕ್ತಿ ನಮ್ಮ ಸನ್ಮಾನ ಶ್ರೀ ಪ್ರಸಾದ್ ಅಪ್ಪಯ್ಯ ಸರ್ ವತಿಯಿಂದ, ಪ್ರಸಾದ್ ಅಪ್ಪಯ್ಯ ಅಭಿಮಾನ ವತಿಯಿಂದ ಅದ್ದೂರಿಯಾದಂತಹ ಸನ್ಮಾನ ಶ್ರೀ ಜಮೀರ್ ಅಹ್ಮದ್ ಸಾಹೇಬರಿಗೆ ಸನ್ಮಾನ ನಡೀತಾ ಇದೆ. ಪ್ರಸಾದ್ ಅಪ್ಪಯ್ಯ ಅಭಿಮಾನಿ ಬಳಗದ ವತಿಯಿಂದ ಸನ್ಮಾನ ಶ್ರೀ ಜಮೀರ್ ಅಹ್ಮದ್ ಸಾಹೇಬರಿಗೆ ಅಭಿನಂದನೆಗಳು. ನಂತರ ಜಮೀರ್ ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್. ಆಸೆಯಿರುವ ನನ್ನ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ನನ್ನ ತಮ್ಮ ಸ್ಲಂ ಬೋರ್ಡ್ ಚೇರ್ಮನ್ ಆದಂಥ MLA ಆದಂಥ ಪ್ರಸಾದ್ ಅಪ್ಪಯ್ಯ ಅವರೇ, ನನ್ನ ಹುಟ್ಟಪ್ಪ ತಾವು ಆಚರಿಸ್ತಾ ಇರೋದು. ನಾನು ಪ್ರಸಾದ್ ಅಪ್ಪಯ್ಯ ಅವರು ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ಯಾವುದೋ ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅಂದ್ಕೊಂಡಿದ್ದೀನಿ. ನಾನು ದಯಮಾಡಿ ತಾವು 5 ನಿಮಿಷಕ್ಕೆ ಬಂದು ಹೋಗ್ಬೇಕಂತ ಈಗ ಬೆಳಗ್ಗೆ ಬಂದು ಕ್ವಾರ್ಟರ್ಸಲ್ಲಿ ಕೇಳ್ಕೊಂಡು ಹೋದ್ರು. ಸರ್ ಇಲ್ಲಿಂದ ಇಡೀ ರಾಜ್ಯದಿಂದ ಜನ ಬಂದವರೆ, ಒಂದು 10 ನಿಮಿಷ ಬಂದಿದ್ದ ಪ್ಯಾಲೇಸಲ್ಲಿ ಬಂದು ಹೋಗುತ್ತ. ನಂದಲ್ಲಿ ಏನಂದರೆ ಅವ್ರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಜಾಸ್ತಿ, ಅವ್ರು ಕರ್ಕೊಂಡು ಬಂದಿರ್ಬೋದಂತ. ಇಲ್ಲಿ ನೋಡೋರು ಏನ್ರಿ ಇದು, ಏನ್ರಿ ಪ್ರಸಾದ ಇದು, ಏನ್ರಿ ಇದು, ಏನ್ರಿ ಋಣ ತೀರ್ಸೋದು, ಏನ್ರಿ ಋಣ ತೀರ್ಸೋದು. ಋಣ ತೀರ್ಸೋಕ್ಕೆ ಯಾವ ಕಾರಣಕ್ಕೂ ಅದು ಸಾಧ್ಯ ಆಗಲ್ಲ. ನಾನು ಇಷ್ಟೇ ಹೇಳಿದೆ, ನಾನು ಹೆಚ್ಚಾಗಿ ಮಾತಾಡಿ ನನ್ನ ಅಭ್ಯಾಸ ಇಲ್ಲ. ನನ್ನ ಕೆಲಸ ಮಾಡಿ ತೋರಿಸೋದು ನನ್ನ ಅಭ್ಯಾಸ. ಯಾವತ್ತೂ ಮಾತಾಡಿಲ್ಲ, ಮಾತಿಂದ ಜಾಸ್ತಿ ನನ್ನ ಕೆಲಸ ಮಾಡಿ ತೋರಿಸಿರೋದು. ಇವತ್ತು ಒಂದು ಮಾತನ್ನ ಅಂತಿಲ್ಲ, ಕೇಳಬೇಡಿ, ಬರ್ದಿಟ್ಕೊಳ್ಬೇಕು.
ನಾನು ಯಾವತ್ತವರೆಗೂ ರಾಜಕೀಯದಲ್ಲಿ ಇರ್ತೀನಿ, ತಾವೆಲ್ಲ ತಲೆ ಎತ್ತಿರಬೇಕು, ತಲೆ ಬಗ್ಸೋ ಕೆಲಸ ಎಂದೂ ಮಾಡಲ್ಲ. ಇಷ್ಟೇ ನಾನು ಬರ್ಕೊಂಡಿಲ್ಲ, ನೀವೆಲ್ಲ ಈ ದೂರದಿಂದ ಬಂದಿದ್ದಾರೆ. ನಾನು ಪ್ರಸಾದಾಗ ಅವಾಗ ಹೇಳ್ತೀನಿ, ನಾವೆಲ್ಲ ಒಂದಾಗಬೇಕಾಗ್ತದೆ, ಒಂದು ಪ್ಲಾಟ್ಫಾರ್ಮಲ್ಲಿ ಬರ್ತದೆ. ನಿಮ್ಗೆ ವಹಿಸಿದೆ, ನೀವು ಇಡೀ ರಾಜ್ಯದಲ್ಲಿ ನೀವೆಲ್ಲ ಪ್ರವಾಸ ಮಾಡಬೇಕು, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಭಾಳ ಸರಿ ನಾನು ಪ್ರಸಾದ ಹೇಳಿದ್ದೀನಿ. ಇವತ್ತು ನಾನು ಪ್ರಸಾದ ಬಾಯಿ ಹೇಳ್ತಿದ್ದಾರೆ, ಖರ್ಗೆ ಸಾಹೇಬ್ ಇದ್ದಾರೆ, ಪರಮೇಶ್ವರ್ ಸಾಹೇಬ್ ಇದ್ದಾರೆ, ಭಾಳ ಜನ ಮಾಧವಪ್ಪ ಇದ್ದಾರೆ. ನಿನ್ನ ಯುವಕ ಆಗಿದ್ದೀನಿ, ವಯಸ್ಸಿದ್ದರಿಗೆ ತಾವು ಸಂಘಟನೆ ಇಡೀ ರಾಜ್ಯದಲ್ಲಿ ನಾನು ಮಾಡ್ತೀನಿ, ನೀವೆಲ್ಲ ಹೋಗ್ಬಿಟ್ಟು ನಾವು ಅಲ್ಪಸಂಖ್ಯಾತರು ಸೇರಿದ್ರೆ ಆ ಕಥೆನೇ ಬೇರೆ ಆಗ್ತದೆ, ಆ ಕಥೆನೇ ಬೇರೆ ಆಗ್ತದೆ. ಹಾಗಾಗಿ ನನ್ನ ಪ್ರಸಾದ ಬಾಯಿಗೆ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ, ನನ್ನ ತಮ್ಮ ಅಂತ ಒಪ್ಕೊಂಡಿದ್ದೀನಿ. ನನ್ನ ಮನಸ್ಸು ಏನು ಮನಸ್ಸಲ್ಲಿದೆ ಮನಸ್ಸಲ್ಲೇ ನಾನು ಮಾತಾಡೋದು. ಇವತ್ತು ನಿನ್ನ ಮಾತು ಕೊಡ್ತಾ ಇದ್ದೀನಿ, ನಿನ್ನ ತಮ್ಮನಿಗೆ, ನನ್ನ ಸ್ವಂತ ತಮ್ಮನಿಗೆ ಹೆಂಗ್ ರಾಜಕೀಯದಲ್ಲಿ ಬೆಳೆಸ್ಬೇಕು ಆ ಥರ ನಿಮ್ಮ ಗಂಡ ನಿನ್ನ ಬೆಳೆಸ್ತಾರೆ. ಇಡೀ ರಾಜ್ಯದ ಪ್ರವಾಸ ಮಾಡೋ ನಾನು ಒಂದೇ ಎಲ್ಲ ದಲಿತ ಸಂಘಟನೆಗಳು ಒಂದಾಗಬೇಕು, ಎಲ್ಲ ಒಂದು ಧ್ವನಿಯಲ್ಲಿ ಇರಬೇಕು, ಒಂದು ಧ್ವನಿಯಲ್ಲಿ ಇಟ್ಕೊಂಡಿದ್ದು ನಾನು ನಿಮ್ಮ ಜೊತೆ ಇದ್ದೀನಿ. ಇಷ್ಟೇ ಆ ಭಗವಂತವ ನಾನು ಇವತ್ತು ಶುಕ್ರವಾರ ಅಲ್ಲಂತಾನು ಪ್ರಾರ್ಥನೆ ಮಾಡೋದು, ಏನು ನನ್ನ ಮೇಲೆ ತಾವು ವಿಶ್ವಾಸ ಪ್ರೀತಿ ಕೊಂಡಿದ್ದೀರಾ, ಇನ್ನೂ ತಮ್ಮ ಹೆಚ್ಚಿನ ಸೇವೆ ಮಾಡೋದು ಆ ಭಗವಂತ ಶಕ್ತಿ ಕೊಡಲಿ, ಅಂಬೇಡ್ಕರ್ ಶಕ್ತಿ ಕೊಡಲಿ ಅಂತ ನಾನು ಮಾಡ್ತಾ ಇದ್ದೀನಿ. ವಿಜಯಣ್ಣ, ಈಗ ಏನಾಗಿದೆ ನಮಗೆಲ್ಲ ಗೊತ್ತಿದ್ದಂಗೆ, ನಮ್ಗೆ ಸ್ಪೆಷಲಿ ನಮ್ಮ ಅಲ್ಪಸಂಖ್ಯಾತರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೊತ್ತಿತ್ತು, ಅವ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಈಚೀಚೆಗೆ ನಡೆದ ಘಟನೆಗಳು ನಾವೆಲ್ಲ ನೋಡಿರ್ಬೋದು. ಹೋದ ವರ್ಷದಲ್ಲಿ BJP ಸರ್ಕಾರ ಇರುವಾಗ ನಮ್ಮ ಹಿಜಾಬ್ ಮಸ್ತಾ ತಗೊಳ್ಳಿ, ನೀವು ಹಲಾಲ್ ಕಟ್ ಮಸ್ತಾ ತಗೊಳ್ಳಿ, ಲೌಡ್ ಸ್ಪೀಕರ್ ಮಸ್ತಾ ತಗೊಳ್ಳಿ. ಆಮೇಲೆ ಹೋಗ್ತಾ ಬಸವರಾಜ ಬೊಮ್ಮಾಯಿಯವರು ನಮ್ಮ ರಿಸರ್ವೇಷನ್ ಅಂತ ತೆಗೆದ್ರು. ಆ ಟೈಮ್ ಎಲ್ಲ ಒಂದು ಕಡೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಲ್ಲ ಆದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನೆಸ್ಕೊಳ್ತಾ ಇದ್ದಾರೆ. ಕಾರಣ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ನಮ್ಮ ಗತಿ ಏನಿಲ್ಲ. ಆ ಕಾರಣಕ್ಕೆ ಎಲ್ಲ ಕಡೆ ನಾವು ಮಿಲಾದಿ ನಬಿ ಮಾಡ್ತೀವಿ. ನಾನು ಭಾಳ ಖುಷಿ ಸಂತೋಷ ತಂದಿದ್ದರೆ ಪ್ರಸಾದ ಅಂದರೆ ನಮ್ಮ ದೊಡ್ಡಗುರು ಒಂದು ಸಭೆ ಮಾಡಿದ್ರು. ಪ್ರಸಾದನ ನಮ್ಮ ದೊಡ್ಡಗುರು ಅಮಿರೇಶ್ವರಿ ಅಂತೀವಿ, ಅವರು ಒಂದು ತಿಂಗಳ ಹಿಂದೆ ಒಂದು ಸಭೆ ಮಾಡಿದ್ರು. ಸೆಪ್ಟೆಂಬರ್ 5ನೇ ತಾರೀಕಿಂದ ಮಿಲಾದು ನಬಿ ಮಾಡ್ತೀವಿ ನಾವು. ನಮ್ಮ ಪೈಗಂಬರು ಹುಟ್ಟಿದ ದಿನ ನಾವು ಜೋರಾಗಿ ಇಡೀ ದೇಶದಲ್ಲಿ ನಾವು ಆಚರಿಸ್ತಾ ಇದ್ವಿ. ನನಗೆ ಸಂತೋಷ ಖುಷಿ ಏನಪ್ಪ ತಂದಿದ್ದರೆ, ನಮ್ಮ ದೊಡ್ಡಗುರುಗಳು ನಮ್ಮ ಸಭೆ ವಿಷಯದಲ್ಲಿ ನಮ್ಮ ಮೌಲಾನ ಸಗೀರ್ ಅಹಮದ್ ಸಾಹೇಬರು ಒಂದು ಸಭೆಯನ್ನು ಕರೆದಿದ್ರು. ಇಡೀ ರಾಜ್ಯದಿಂದ ಒಂದು ಎಲ್ಲ ಗುರುಗಳು, ಮುಖ್ಯ ಮೇನ್ ಗುರುಗಳನ್ನ ಎಲ್ಲ ಕರೆಸಿದ್ರು. ಅವ್ರಿಗೆ ಏನು ಆದೇಶನ ಕೊಟ್ಟಂದರೆ, ಈಗ ನಾವು ಜಷ್ಟೇ ಮಿಲಾದು ನಬಿ ಮಾಡ್ತೀವಿಲ್ಲ, ಅದ್ರ ಜೊತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನೂ ಮಾಡಬೇಕಂತ ನಮ್ಮ ಗುರುಗಳ ಬಾಯಿ ಇರ್ಬೋದು. ಅದು ಕೇಳಿ ಇವತ್ತು ನನಗೆ ಭಾಳ ಖುಷಿಯ ಸಂತೋಷದ ತಂದು. ಅದ್ರ ಜೊತೆಯಲ್ಲಿ ನಮ್ಮ ಭಾಳ ಜನಗಳಿಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲ. ಆ ಕಾರಣಕ್ಕೆ ನಾನು ನಮ್ಮ ಇದು ಉರ್ದು ಅಕಾಡೆಮಿಯಿಂದ ಉರ್ದುದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಮನೆ ಕೂತ್ಕೊಳ್ಳುವಂತ ಇದ್ದೀನಿ. ಮನೆ ಕೂತ್ಕೊಂಡು ಚರ್ಚಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಇವತ್ತು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದರ ಒಂದು ಸಣ್ಣ ಮಗುಗೂ ಗೊತ್ತಾಗಬೇಕಂತ ಅದು ಕೆಲಸನ ಮಾಡ್ತೀನಿ. ಇಷ್ಟೇ ಹೇಳೋದು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ಅದು ಮಾತ್ರ ಕೇಳ್ಕೊಳ್ಬೇಕು. ಇರ್ಬೋದು ಒಂದೊಂದು ಧರ್ಮದಲ್ಲಿ ಅವರವ್ರ ದೇವ್ರು ನಾವು ನೆನೆಸ್ಕೊಳ್ತೀವಿ, ಅವ್ರನ್ನ ನಂಬ್ತೀವಿ ನಾವು. ಅಂದರೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಎಂದೂ ನಾವು ಮರೆಯೋಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ನಾವೆಲ್ಲ ಒಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ವಿಶ್ವಾಸದ ಎಲ್ಲ ಸಮಾಜದವ್ರಿಗೆ ಜ್ಞಾನ ಸಿಗಬೇಕಂತ ಏನು ಸಂವಿಧಾನ ಬಂದರೆ ಅದೆಲ್ಲ ನಾವೇ ಕೂಡಿ ಅದನ್ನು ಉಳಿಸ್ಕೊಡ್ಬೇಕಾಗ್ತದೆ. ಅವ್ರ ನೆಮ್ಮದಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕದ ಕೆಲಸ ನಾವೆಲ್ಲ ಸೇರ್ ಮಾಡಬೇಕಾಗ್ತದೆ. ಇನ್ನೊಂದು ಬರೀ ಇಡೀ ರಾಜ್ಯದಿಂದ ಬಂದಿದ್ದೀರಾ, ನಾನು ಯಾವ ಥರ ನಿಮ್ಮ ಋಣ ತೀರಿಸೋದಲ್ಲ. ನಾನು ನಿಮ್ಗೇನು ಇವತ್ತು ನನ್ನ ಪ್ರೀತಿ ಅಭಿಮಾನ ಪ್ರಸಾದ ಅವ್ರು ಹೇಳ್ತಾ ಇದ್ರು, ಯಾರು ಉದ್ದಪ್ಪ ಅಂತ ಕೇಳಿದ ತಕ್ಷಣ, ಜಮೀರ್ ಅಹಮದ್ ಖಾನ್ ಉದ್ದಪ್ಪ ಅಂದ ತಕ್ಷಣ ನಾನು ಬರ್ತೀನಿ ನೀವು ಬರ್ತೀನಿ ಅಂತ ಏನು ನನ್ನ ಪ್ರೀತಿಯಿಂದ ಬಂದಿರಾ, ಅದು ನಿಮ್ಮಂತೂ ಕೊಡೋಕ್ಕೆ ನನಗೆ ಸಾಧ್ಯ ಆಗಲ್ಲ. ಆ ಪ್ರೀತಿ ಏನು ನನ್ನ ಮೇಲೆ ಕೊಟ್ಟಿದ್ದೀರಾ ಇಷ್ಟು ಮಾತ್ರ ಹೇಳ್ತೀನಿ. ನೀವೇನು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಾ, 4 ಬಡವ್ರ ಸೇವೆ ಮಾಡಿ ಆ ಋಣ ತೀರಿಸ್ತೀನಿ. 4 ಬಡವ್ರನ್ನ ಸೇವೆ ಮಾಡಿ ಆ ಋಣ ತೀರಿಸ್ತೀನಿ. ಈ ಹುಟ್ಟಪ್ಪ ಅಂತೂ ನನ್ನ ಲೈಫಲ್ಲಿ ಯಾವತ್ತೂ ಎಂದೂ ಮರೆಯೋಕ್ಕೆ ಸಾಧ್ಯ ಆಗಿಲ್ಲ. ನಾನು ಇದಕ್ಕಿಂತ ಆಸ್ತಿಯಿಂದ 100 ಪಟ್ಟು ಆಸ್ತಿ ಮತ್ತು ಖುಷಿ ಇವತ್ತು ನನಗೆ ಈ ದಲಿತ ಸಂಘಟನೆಯವರು ಕೊಟ್ಟಿದ್ದೀರ. ಸದಾ ನಿಮ್ಮ ಜೊತೆ ನಾನು ಒಂದು ತಮ್ಮನಾಗಿರ್ತೀನಿ ಅಂತ ಹೇಳ್ತಾ ಪ್ರಸಾದ ಬಗ್ಗೆ ಇನ್ನೊಂದು ಬಾರಿ ನನ್ನ ಧನ್ಯವಾದಗಳು. ಸ್ಪೆಷಲಿ ನಮ್ಮ ವಿನಯಣ್ಣನು, ಅದರ ಭಾಗ ವಿನಯಣ್ಣಂದು ಜಾಸ್ತಿ ಇದೆ. ನಮ್ಮ ಶಿಷ್ಯ ನಮ್ಮೆಲ್ಲಪ್ಪ ಅವನು ಶೇಖರ್ ಇವ ಶೇಖರ್ ಸ್ವಲ್ಪ ಚುಪಾರು ಸ್ವಲ್ಪ ಸುಭಾಷ್ ಅವರು ಶೇಖರ್ ಅವರೆಲ್ಲ
ಅವರೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದ. ನಾನು ಪ್ರಸಾದ್ ಹಬ್ಬ ಅವರು ವಿಜಯಣ್ಣ ಸೇರಿ ಇಡೀ ರಾಜ್ಯದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಆದಮೇಲೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ಇದ್ದೀವಿ ಹುಬ್ಳಿದಲ್ಲಿ. ನಾವು ನಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸ್ಲಮ್ ಬೋರ್ಡಲ್ಲಿ ಪ್ರಸಾದ್ ಹಬ್ಬ ಚೇರ್ಮನ್ ಆದಮೇಲೆ ನನಗೊಂದು ವಸತಿ ಮಂತ್ರಿಯಾಗಿ ಅವಕಾಶ ಸಿಕ್ತಾದ್ಮೇಲೆ ನಾನು ವಸತಿ ಮಂತ್ರಿ ಆದಮೇಲೆ ಪ್ರಸಾದ್ ಹಬ್ಬ ಅವ್ರ ಚೇರ್ಮನ್ ಆದಮೇಲೆ 36,789 ಮನೆಗಳು ಕೊಟ್ಟಿದ್ದು ತಮ್ಮ ಓದಿರೋದೇ ವಿಚಾರ. ಬರೋ ತಿಂಗಳಲ್ಲಿ ಸೆಪ್ಟೆಂಬರ್ ಕೊನೆಯಲ್ಲಿ ಖರ್ಗೆ ಸಾಹೇಬರು ಹೋಗಿ ಟೈಮ್ ತೊಗೊಂಡು ನಾವು 47,345 ಮನೆ ಕೊಡ್ಬೇಕಂತ ಇದ್ವಿ. ಆ ಕಾರ್ಯಕ್ರಮ ಹುಬ್ಳಿದಲ್ಲಿ ಮಾಡ್ಬೇಕಂತ ಇದ್ವಿ. ಕನಿಷ್ಠ 4 ಲಕ್ಷ ಜನ ಸೇರಿಸ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಹಮ್ಮಿಕೊಂಡಿದ್ದೀನಿ. ಆವಾಗಲೂ ತಾವೆಲ್ಲ ಇಡೀ ರಾಜ್ಯದಿಂದ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ವಿ. ಸದಾ ನಿಮ್ಗೆ ಋಣಿಯಾಗಿರ್ತೀನಿ ಅಂತ ಹೇಳಿ ಇನ್ನೊಂದು ಬಾರಿ ನನಗೆ ನಿಮಗೆ ಎಲ್ಲ ಅಭಿನಂದನೆಗಳು, ಧನ್ಯವಾದಗಳು. ಸ್ಪೆಷಲಿ ನನ್ನ ತಮ್ಮನ ಪ್ರಸಾದ್ ಅಬ್ಬಯ್ಯ ಅವರಿಗೆ ಹೃದಯದಿಂದ ಧನ್ಯವಾದಗಳು, ಅಭಿನಂದನೆ ಸಲ್ಲಿಸಿ ಈ ಋಣ ತೀರ್ಸಕ್ಕಾಗಲ್ಲ, ಪ್ರಯತ್ನ ಮಾಡ್ತೀನಿ. ತೀರ್ಸಕ್ಕಾಗಲ್ಲ, ನನ್ನ ಕೊನೆ ರಕ್ತ ಕೊಟ್ಟರು ಇವತ್ತು ಈ ಕಾರ್ಯಕ್ರಮ ಮಾಡಿದ್ರೆ ನಾನು ತೀರ್ಸಕ್ಕಾಗಲ್ಲ. ಸದಾ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಇಲ್ಲಿವರೆಗೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸನ್ಮಾನ ಶ್ರೀ ಜಮೀರ್ ಅಹಮದ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆಯಿಂದ ಬಂದಿರತಕ್ಕಂಥ ನಮ್ಮ ಶ್ರೀ ಪ್ರಸಾದ್ ಅಬ್ಬಯ್ಯ ಅಭಿಮಾನಿ ಬಳಗದ ಸಿಂಧನೂರು ವತಿಯಿಂದ ಬಂದಿರತಕ್ಕಂಥ ನಿರ್ಪಾದಿ ಅವರು. ನಮ್ಮ ಹೆಸರು ನಿರ್ಪಾದಿ ಶಾಸ್ತ್ರಿಮರ್ ಅಂತೇಳಿ, ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಿಂದ ಹುಬ್ಬಳ್ಳಿ ಧಾರವಾಡ ಪೂರ್ವ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರವರು ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬವನ್ನು ಆಚರಣೆಗಾಗಿ ಬೆಂಗಳೂರಿನಲ್ಲಿರುವ 8ನೇ ಗೇಟು ಅರಮನೆ ಮೈದಾನದಲ್ಲಿ ಅದ್ಧೂರಿಯಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಅದರ ನಿಮಿತ್ತವಾಗಿ ನಮ್ಮ ಸಿಂಧನೂರು ವತಿಯಿಂದ ಜಮೀರ್ ಖಾನ್ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ. ಹಾಗೆ ಅದರ ಜೊತೆಯಲ್ಲಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ನಮ್ಮೆಲ್ಲರನ್ನು ಬೆಂಗಳೂರಿಗೆ ಕರೆತಂದು ಈ ಹುಟ್ಟುಹಬ್ಬ ಆಚರಣೆಯಲ್ಲಿ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಪೂರ್ವ ಶಾಸಕರಾಗಿರುವ ಪ್ರಸಾದ್ ಅಬ್ಬಯ್ಯ ಸರ್ ಅವರು ಮುಂದಿನ ದಿನಮಾನಗಳಲ್ಲಿ ನಮ್ಮ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದಲಿತರು ಮುಂದಿನ ದಿನಮಾನಗಳಲ್ಲಿ ನಮಗೆ ಚೆನ್ನಾಗಿ ಸ್ಥಾನಮಾನಗಳು ಸಿಗಬೇಕಂದ್ರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಇವೆರಡೂ ಭಾಗದಲ್ಲಿ ನಮ್ಮ ಬಲಗೈ ಸಮುದಾಯ ಛಲವಾದಿ ಆ ಸಮುದಾಯದವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಾನು ಸರ್ಕಾರಕ್ಕೆ ನಮ್ಮ ರಾಯಚೂರು ಜಿಲ್ಲೆಯಿಂದ ಒತ್ತಾಯವನ್ನು ಮಾಡುತ್ತಿದ್ದೇವೆ. ಯಾಕಂತಂತಂದರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿರುವ ಹಲವಾರು ಶಾಸಕರುಗಳು ಭಾಳಷ್ಟು ನಮ್ಮ ದಲಿತ ಸಮುದಾಯವನ್ನು ಹತ್ತಿರಕ್ಕೆ ಕರೆದಿಟ್ಕೊಳ್ಳುವಂಥ ಉದಾಹರಣೆ ಇಲ್ಲ. ಪ್ರಸಾದ್ ಅಬ್ಬಯ್ಯ ಸರ್ ಅವರು ಯಾರೇ ಯುವಕರು ಹೋಗಲಿ, ಹಿರಿಯರು ಹೋಗಲಿ ಮತ್ತು ಮಹಿಳೆಯರು ಹೋಗಲಿ ಅವರನ್ನು ಅಪ್ಪಿಕೊಂಡು ಅವರ ಸಮಸ್ಯೆಗಳನ್ನು ಕೇಳಿ ಬಗೆಹರಿಸುವಂಥ ವಿಷಯದಲ್ಲಿ ಅವರು ಭಾಳ ಮುಂದಿದ್ದಾರೆ. ಹಾಗಾಗಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಪ್ರಸಾದ್ ಅಬ್ಬಯ್ಯ ಸಾಹೇಬರನ್ನು ಮುಂದಿನ ದಿನಮಾನಗಳಲ್ಲಿ ಸಚಿವರು ಮಾಡಬೇಕಂತೇಳಿ ನಮ್ಮ ರಾಯಚೂರು ಜಿಲ್ಲೆಯಿಂದ ಒತ್ತಾಯ.